ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆಗೆ, ತಾಯಿ ಭುವನೇಶ್ವರಿಗೆ. ಕರುನಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕರುನಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ದಾರಿ ದೂರ ಕತ್ತಲೆಯ ಗವಿ ಕನಿಕರಿಸಿ ಕೈ ಹಿಡಿದು ಮುನ್ನಡೆಸು ಎನ್ನ ಅಂತ ಕೇಳ್ಕೊತಾರೆ ನಮ್ಮ BM ಶ್ರೀಕಂಠಯ್ಯನವರು. ಅದೇ ರೀತಿಯಾಗಿ ನಾನು ಎಂಬ ಭಾವ ನನ್ನಲ್ಲಿ ತುಂಬಿದ್ದರೆ, ನನ್ನಿಂದಲೇ ಎಂಬ ಅಹಂಕಾರ ನನ್ನನ್ನು ಆಳ್ತಾ ಇದ್ದರೆ ಅದು ಅಜ್ಞಾನವೆಂಬ ಕತ್ತಲೆ. ಅಂತಹ ಅಜ್ಞಾನದ ಕತ್ತಲೆಗೆ ಬೆಳಕನ್ನು ಸಿಂಚನವನ್ನು ಮಾಡೋ ದೇವರೇ ಅಂತ ಕೇಳ್ಕೊತ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ. ಇಂತಹ ಸಾರ್ಥಕವಾದಂತಹ ಸಮಾರಂಭದಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ನನ್ನ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಕನ್ನಡ ಪ್ರೇಮಿಗಳು, ನೀವು ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಒಂದು ತಿಂಗಳಿನಿಂದ ಸತತವಾಗಿ ಆಚರಣೆ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀರಾ. ಅದೇ ರೀತಿಯಾಗಿ ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿರ್ತಕ್ಕಂತಹ ಸ್ಮೈಲ್ ಶಿವು ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊತಾನೆ. ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಹನಿಯೊಡೆದು ದರೆಗಿಳಿದು ಈ ಭೂಮಿ ಹಸಿರಾದೀತು ಹೇಗೆ ಅಂತ ಕವಿಗಳು ಹೇಳ್ತಾರಲ್ವ. ಹಾಗೆ ಪ್ರತಿಯೊಂದು ಪ್ರೀತಿಯನ್ನ, ಅಂದರೆ ಯಾವ ಪ್ರೀತಿ, ಕನ್ನಡದ ಪ್ರೀತಿಯನ್ನ ಹಂಚ್ತಾ ಇರ್ತಕ್ಕಂತಹ ನಮ್ಮ ಸ್ಮೈಲ್ ಶಿವೋರ್ ಇರಬಹುದು, ಅಥವಾ ನಮ್ಮ ವೇದಿಕೆಯ ಮೇಲಿರ್ತಕ್ಕಂತಹ ಪರಮ ಪೂಜ್ಯ ಗುರುಗಳಿರಬಹುದು, ಅಥವಾ ನಮ್ಮನ್ನೆಲ್ಲ ಹಾಡಿನ ಮೂಲಕ ಮಗ್ಧರಾಗಿ ಮಾಡ್ತಕ್ಕಂತಹ ಶಶಿಧರ್ ಕೋಟೆ ಅವರಿರ್ಬೋದು. ಇಂಥವರೆಲ್ಲರ ಒಂದು ಸತತವಾದಂತಹ ಪ್ರಯತ್ನದಿಂದ ಇವತ್ತು ಕನ್ನಡ ಉಳ್ಕೊಂಡಿದೆ ಅಂದರೆ ತಪ್ಪಾಗಲಾರದು. ಜೋರಾದ ಚಪ್ಪಾಳೆ ಬರಲಿ ಅವರೆಲ್ಲರಿಗೂ. ನಾನು ಈಗ ಕನ್ನಡದ ಬಗ್ಗೆ ಒಂದೆರಡು ಮಾತಾಡ್ತೇನೆ. ಅದೇ ರೀತಿಯಾಗಿ ಕನ್ನಡ ನಾಡು ಶ್ರೀಗಂಧದ ಬೀಡು ಸಂಸ್ಥೆಯ ಬಗ್ಗೆ ಒಂದೆರಡು ಮಾತಾಡ್ತೇನೆ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದರೆ ಬರೀ ನೀರಲ್ಲ, ಅದು ಪಾವನ ತೀರ್ಥ ಅಂತ ಹೇಳ್ತಾರೆ. ಕನ್ನಡ ಅಂತ ಹೇಳಿದ್ರೆ ನಿಮಗೆ ಬರೀ ಭಾಷೆಗೆ ಸೀಮಿತ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಭಾಷೆಗೆ ಸೀಮಿತ ಮಾಡಬಾರ್ದು. ಕನ್ನಡ ಅಂದರೆ ಅದರಲ್ಲಿ ಕಲೆ, ಸಂಸ್ಕೃತಿ, ಸಾಹಿತ್ಯ ಇದೆಲ್ಲ ಅಡಕಾಗಿರ್ತದೆ. ಎಲ್ಲದನ್ನು ಸೇರಿಸಿದಾಗ ನಾವು ಕನ್ನಡ, ಅದರ ಜೊತೆಗೆ ನಮ್ಮ ಭಾಷೆಯನ್ನು ಕೂಡ ಸೇರಿಸ್ಕೊಂಡಾಗ ನಾವು ಕನ್ನಡಿಗರು ಅಂತ ಹೇಳ್ತೇವಲ್ವಾ. ಈಗ ಎಷ್ಟೋ ಜನಕ್ಕೆ ಇಲ್ಲಿ ನಮ್ಮ ಶಶಿಧರ್ ಕೋಟೆ ಅವರು ಹೇಳ್ತಾ ಇದ್ರು, ಕನ್ನಡಿಗರು ಅಂದರೆ ಯಾರು ಅಲ್ವಾ. ಬಹಳಷ್ಟು ಜನಕ್ಕೆ ಇದು ಜನ್ಮಭೂಮಿ, ಇನ್ನು ಕೆಲವೊಬ್ಬರಿಗೆ ಇದು ಕರ್ಮಭೂಮಿ. ಅಂದರೆ ಬೇರೆ ಕಡೆಯಿಂದ ಕೆಲಸಕ್ಕೋಸ್ಕರ ಆರಿಸಿ ಇಂತಹ ಕನ್ನಡ ನಾಡಿಗೆ ಬಂದಿರ್ತಾರೆ. ಅಂಥವ್ರಿಗೂ ಕೂಡ ಕನ್ನಡಿಗರು. ಅವರು ನಮ್ಮ ಕನ್ನಡದ ಸಂಸ್ಕೃತಿಯನ್ನು ಉಳಿಸ್ತಾ ಬರಬೇಕು. ಈಗ ನಮ್ಮ ಕಲೆಗಳ ವಿಷಯಕ್ಕೆ ಬರೋದಾದರೆ ಬೇಲೂರು, ಹಳೆಬೀಡು ಮತ್ತು ನಮ್ಮ ಈ ಕಡೆ ಹಂಪಿ, ಇಂತಹ ಐಹೊಳೆ, ಪಟ್ಟದಕಲ್ಲು ಇವೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ನಮ್ಮ ಕಲೆ ಎಷ್ಟು ವೈಭವಿತವಾಗಿತ್ತು. ಎಷ್ಟು ಕಲೆಗೆ ಅಂದರೆ ಶಿಲ್ಪಕಲೆಗಳು ಇವೆಲ್ಲದನ್ನು ಮಾಡ್ತಕ್ಕಂತಹ ಹಿಂದಿನ ನಮ್ಮ ಸಂಸ್ಕೃತಿ ಇತ್ತು ಅಂತ ಹೇಳಿ. ಅದೇ ರೀತಿಯಾಗಿ ನೀವು ನಮ್ಮ ಸಾಹಿತ್ಯದ ಬಗ್ಗೆ ಬಂದಾಗ ನೋಡಿ, ವಚನ ಸಾಹಿತ್ಯ ಆಗಲೇ ಹೇಳಿದ್ರು ನಮ್ಮ ಬಸವಣ್ಣನವರು ಅಭೂತವಾದಂತಹ ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಇದು ಯಾವ ಬೇರೆ ಭಾಷೆಯಲ್ಲೂ ಕೂಡ ಇಲ್ಲ. ದಾಸ ಸಾಹಿತ್ಯ, ವಚನ ಸಾಹಿತ್ಯ ಏನಿದೆ ಇದು ನಮ್ಮ ಕನ್ನಡಕ್ಕೆ ಮಾತ್ರ ಇರತಕ್ಕಂಥದ್ದು. ಜೋರಾದ ಚಪ್ಪಾಳೆ ಬರಲಿ ಬಸವಣ್ಣನವರಿಗೆ. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಕೂಡಲ ಸಂಗಮ ದೇವ ಅಂತ ನಮ್ಮ ಬಸವಣ್ಣನವರು ಹೇಳಿದಾರಲ್ವ. ಹಾಗೆ ಎಲ್ಲರನ್ನ ಪ್ರೀತಿಯಿಂದ ಬೈದ ನಮ್ಮ ಕಡೆಗೆ ಸೆಳೆಕೊಡ್ತಕ್ಕಂತಹ ಪ್ರೀತಿ ಇರ್ತಕ್ಕಂಥದ್ದು ಯಾವುದಕ್ಕೆ ಅಂದರೆ ಕರ್ನಾಟಕಕ್ಕೆ ಮಾತ್ರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪತರು. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ, ನೀನೇರುವ ಮಲೆ ಸಹ್ಯಾದ್ರಿ ಅಂತ ನಮ್ಮ ಕುವೆಂಪು ಅವರು ಏನು ಹೇಳಿದ್ದಾರೆ. ಹಾಗೆ ನಾವು ಎಲ್ಲೇ ಇರ್ಬೋದು, ಏನೇ ಕೆಲಸ ಮಾಡ್ತಾ ಇರ್ಬೋದು, ನಮ್ಮ ಕನ್ನಡತನವನ್ನು ಉಳಿಸ್ಕೊಂಡು ಬರಬೇಕಾಗ್ತದೆ. ಅದೇ ರೀತಿಯಾಗಿ ಈಗ ನೀವು ನೋಡ್ತಾ ಬಂದರೆ ನಾವು ಕನ್ನಡ ನಾಡು ಶ್ರೀಗಂಧದ ಬೀಡು ಅಂತ ಒಂದು ಸಂಸ್ಥೆಯನ್ನು ಇವತ್ತು ಏನು ರಿಜಿಸ್ಟರ್ ಮಾಡಿ ಅದನ್ನು ಉದ್ಘಾಟನೆಯನ್ನು ಮಾಡಿದಂತಹ ಎಲ್ಲ ಗಣ್ಯರಿದ್ದರ ಸಮ್ಮುಖದಲ್ಲಿ ಮಾಡಿದ್ದಾರೆ. ಅದರ ವಿಶೇಷತೆ ಏನಪ್ಪ ಅಂದರೆ ನೋಡಿ, ನಾನು 1909ರಲ್ಲಿ ಏನು ನಾವು 2009ರಲ್ಲಿ ಏನು ಕರ್ನಾಟಕಕ್ಕೆ ಬಂದಂತಹ ಸಂದರ್ಭದಲ್ಲಿ, ಕೆಲಸಕ್ಕೆ ನಾನು ಬಂದಂತಹ ಸಂದರ್ಭದಲ್ಲಿ ಈ ಸಣ್ಣ ಪುಟ್ಟದಾಗಿ
ಈ ಕರ್ನಾಟಕದ ಸೇವೆಯನ್ನು ಏನಾದರೂ ಮಾಡಬೇಕು, ಅಳಲು ಸೇವೆಯನ್ನು ಮಾಡಬೇಕು, ಮಕ್ಕಳಿಗೆ ಏನಾದರೂ ಮಾಡಬೇಕು, ಮತ್ತು ಕರ್ನಾಟಕದ ಒಂದು ಭಾಷೆಯನ್ನು ಉಳಿಸ್ತಕ್ಕಂತಹ ಕೆಲಸವನ್ನು ಮಾಡಬೇಕು, ಕನ್ನಡದ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಮನದಲ್ಲಿ ಇತ್ತು. ನನಗಾಗಿ ಬರ್ತಾ ಇದ್ದಿದ್ದು ಕೇವಲ ಒಂದು 5,000 to 6,000 ಅಂತಹ ಸಣ್ಣ ಸಂಬಳ, ಅಂತಹ ಸಂಬಳದಲ್ಲಿ ಕೂಡ ಏನಾದರೂ ಸೇವೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇತ್ತು. ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ನನ್ನ ಕೈಲಾದಂತಹ ಸಹಾಯವನ್ನು ಮಾಡ್ತಾ ಇದ್ದೆ. ತದನಂತರದಲ್ಲಿ ನಮ್ಮ ಧರ್ಮಪತ್ನಿ ಮಧುರ ಅವರು ಮದುವೆ ಆದ ನಂತರದಲ್ಲಿ ಬೆಂಗಳೂರಿಗೆ ಬಂದಾಗ ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಒಂದು ಅನಾಥಾಶ್ರಮಕ್ಕೆ ಹೋದ್ವಿ. ಅನಾಥಾಶ್ರಮದಲ್ಲಿ ಹೋಗಿ ಪೆನ್ನು, ಪುಸ್ತಕ ಈ ಎಲ್ಲದನ್ನು ಕೊಟ್ಟು ನಮ್ಮ ಕರ್ನಲ್ ನಾಯ್ಡು ಅಂತ ಹೇಳಿದರು, ಅವರ ಒಂದು ಆಶೀರ್ವಾದವನ್ನು ಪಡೆದು ಎಲ್ಲ ಬಡ ಮಕ್ಕಳಿಗೆ ನಾವು ಹಂಚಿದ್ವಿ. ಇದು ಹತ್ತತ್ರ 16-17 ವರ್ಷದ ಹಿಂದೆ ನಾನು ಕತೆ ಹೇಳ್ತಾ ಇರ್ತಕ್ಕಂಥದ್ದು. ನಿಮಗೆ ಸೇವೆ ಮಾಡ್ತಕ್ಕಂತಹ ಮನೋಭಾವ ಯಾವಾಗ ಹುಟ್ಟಬೇಕಪ್ಪ ಅಂದರೆ ಮಕ್ಕಳಿದ್ದಾಗಲೇ ಹುಟ್ಟಬೇಕು. ನೋಡಿ, ಸಣ್ಣ ಸಣ್ಣ ಮಕ್ಕಳಿದ್ದಾರಲ್ಲ, ಇಂಥವ್ರಲ್ಲೇ ಸೇವಾ ಮನೋಭಾವ ಅನ್ನೋದು ಹುಟ್ಟಬೇಕು. ಅದು ಹುಟ್ಟಿದ ಮೇಲೆ ಅದನ್ನು ನೀವು ಹಾಗೆ ಇಟ್ಕೋಬೇಕು. ಹೇಗೆ ಸೇವೆ ಮಾಡೋದು? ನೀವು ಕೆಲವೊಬ್ಬರು ಹಾಡನ್ನು ಹೇಳಿ ಕನ್ನಡದ ಸೇವೆಯನ್ನು ಮಾಡ್ತಾರೆ, ಕೆಲವೊಬ್ಬರು ಆಶ್ರಮಗಳನ್ನು ಈಗ ನೀವು ಕಟ್ಟಿ ಅದರ ಬಗ್ಗೆ ಅನ್ನದಾನವನ್ನು ಮಾಡ್ತಕ್ಕಂಥ ಇರ್ಬೋದು. ನಮ್ಮ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠ ನೋಡಿದಿರಲ್ವಾ? ಎಷ್ಟು ಜನ ಸಿದ್ಧಗಂಗಾ ಮಠ ನೋಡಿದ್ದೀರಾ ಅಲ್ವಾ? ನೋಡಿ, ಅಲ್ಲಿ ಅನ್ನ ತಿಂದವರಿಗೆ ನಿಮಗೆ ಬೆಲೆ ಗೊತ್ತಿರ್ತದೆ, ಸೇವೆಯ ಮನೋಭಾವ ಅಂದರೆ ಹೇಗಿರ್ತದೆ ಅಂತ. ಪ್ರತಿಯೊಬ್ಬರಿಗೂ ಅನ್ನದಾನವನ್ನು ಮಾಡ್ತಕ್ಕಂಥದ್ದು ಇದು ಒಂದು ಸೇವೆ. ಗಿಡ ನೆಡ್ತಕ್ಕಂಥದ್ದು, ಈಗ ಮೊನ್ನೆ ತಾನೇ ನೀವು ಸಾಲು ಮರದ ತಿಮ್ಮಕ್ಕ ನಮ್ಮನ್ನು ಅಗಲಿದ್ದಾರೆ. ಅವರು ನೋಡಿ, ಮಕ್ಕಳಿಲ್ಲ ಅಂತ ಕೊರತೆಯನ್ನು ನೀಗಿಸ್ಲಿಕ್ಕೋಸ್ಕರ ಏನು ಮಾಡಿದ್ರು? ಗಿಡ ನೆಡ್ತಾ ಬಂದರು. ಅದು ಕನ್ನಡದ ಸೇವೆನೇ ಅಲ್ವಾ? ಹೀಗೆ ಪ್ರತಿಯೊಂದು ನೀವು ಯಾವುದಾದ್ರೂ ಒಂದು ನಿಮ್ಮ ಕಾರ್ಯವನ್ನು ನೀವು ರೂಪದಲ್ಲಿ ಕನ್ನಡದ ಸೇವೆಯನ್ನು ಮಾಡಬಹುದು. ನಾವು ಶ್ರೀಗಂಧದ ಬೀಡು ಕನ್ನಡ ನಾಡು ಅಂತ ಏನು ಈಗ ಉದ್ಘಾಟನೆ ಮಾಡಿದ್ವಲ್ಲ, ಈ ಸಂಸ್ಥೆಯ ಅಡಿಯಲ್ಲಿ ಶ್ರೀಗಂಧದ ಗಿಡಗಳನ್ನು ನೆಡ್ತಾ ಬಂದಿದ್ದೇವೆ. ಏನು ಇದರ ವಿಶೇಷತೆ ಅಂದರೆ, ಇಡೀ ಪ್ರಪಂಚದಲ್ಲಿ, ಇಡೀ ಭೂಮಂಡಲದಲ್ಲಿ ಅತಿ ದುಬಾರಿಯಾದಂತಹ ಮರ ಯಾವುದಪ್ಪ ಇದೆ ಅಂತಂದರೆ ಅದು ಶ್ರೀಗಂಧದ ಮರ. ಯಾವ ಮರ ಹೇಳಿ? ನೋಡಿ, ಈ ಶ್ರೀಗಂಧದ ಮರ ಇದೆಯಲ್ವಾ, ಇದನ್ನು ಔಷಧಿಯಾಗಿ ಉಪಯೋಗ ಮಾಡ್ತಾರೆ ಅಲ್ವಾ? ಆಮೇಲೆ ನಮಗೆ ಎಲ್ಲ ತಿಲಕಗಳು, ನಾವು ಪೂಜೆ ಮಾಡಿದಾಗ ತಿಲಕ ಇಟ್ಕೊತೇವೆ, ಶ್ರೀಗಂಧದ ಹಾರಗಳನ್ನು ಹಾಕ್ತೇವೆ, ಮತ್ತು ಇದರಲ್ಲಿ ಮೂರ್ತಿಗಳನ್ನು ಮಾಡ್ತಾರೆ. ಆದ್ರಿಂದನೇ ಈ ಪ್ರಪಂಚದಲ್ಲಿ ಅತಿ ದುಬಾರಿಯಾದಂತಹ ಈ ಶ್ರೀಗಂಧದ ಮರ ಎಲ್ಲಿ ಬೆಳೀತದೆ ಅಂದರೆ ನಮ್ಮ ಕನ್ನಡ ನಾಡಲ್ಲಿ ಯಥೇಚ್ಛವಾಗಿ ಬೆಳೀತದೆ. ಇದನ್ನು ಬೆಳಿಲಿಕ್ಕೆ ಬಹಳ ಬೇರೆ ಬೇರೆ ದೇಶದವರು ಪ್ರಯತ್ನ ಪಟ್ಟರು, ಆದರೆ ಯಾರ ಕೈಲೂ ಆಗಿಲ್ಲ. ಅದು ಆಸ್ಟ್ರೇಲಿಯಾ ಮತ್ತು ನೇಪಾಳದಲ್ಲಿ ಸ್ವಲ್ಪ ಬೆಳೀತದೆ ಬಿಟ್ಟರೆ ನಮ್ಮ ಕನ್ನಡ ನಾಡಲ್ಲಿ ಅತಿ ಹೆಚ್ಚು ಬೆಳೀತದೆ. ಅದಕ್ಕೆ ನಮ್ಮ ರಾಜ್ಕುಮಾರ್ ಅವರು ಏನು ಹೇಳ್ತಾರೆ, ಇದನ್ನೆಲ್ಲ ನಮ್ಮ ಸ್ಯಾಂಡಲ್ವುಡ್ ಅಂತ ನಾವು ಏನು ಕರಿತೇವೆ, ನಮ್ಮ ಫಿಲಮ್ ಲ್ಯಾಂಡನ್ನು ಸ್ಯಾಂಡಲ್ವುಡ್ ಅಂತ ಏನಕ್ಕೆ ಕರಿತೇವೆ ಅಲ್ವಾ? ಗಂಧದ ಗುಡಿ ಅಂತ ಚಿತ್ರ ಏನಕ್ಕೆ ಬಂತು ಅಲ್ವಾ? ಅದಕ್ಕೋಸ್ಕರ ನಾವು ಶ್ರೀಗಂಧದ ನಾಡು ಅಂತ ಕಟ್ತೇವೆ. ಈ ಸಂಸ್ಥೆಯಡಿ ನಾವು ಸಾವಿರಾರು ಶ್ರೀಗಂಧದ ಗಿಡಗಳನ್ನು ನೆಡ್ತಾ ಬಂದಿದ್ದೇವೆ. ಮುಂದೆನೂ ಕೂಡ ಹಾಗೆ ನೆಟ್ಕೊಂಡು ಈ ಪರಿಸರವನ್ನು ಉಳಿಸ್ತಕ್ಕಂತಹ ಕೆಲಸವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಸಣ್ಣ ಪುಟ್ಟ ಮಕ್ಕಳಿಗೆ ಬೇಕಾದಂತಹ ಒಂದು ಓದಲಿಕ್ಕೆ ಸಹಾಯವಾಗ್ತಕ್ಕಂತಹ ಏನೇ ಒಂದು ಕೆಲಸ ಇರ್ಬೋದು, ಅದು ಪುಸ್ತಕ ಇರ್ಬೋದು ಅಥವಾ ಒಂದು ಫೀಸ್ ಕಟ್ಟೋದಿರ್ಬೋದು, ಇಂತಹ ಸಣ್ಣ ಸಣ್ಣ ಕೆಲಸಗಳನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ, ಮುಂದೇನೂ ಕೂಡ ಮಾಡ್ತೇವೆ ಅಂತ ಹೇಳ್ತಾ, ಕೊನೆಯದಾಗಿ ನಾನು ಈ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದೆರಡು ಮಾತಾಡಿ ಹೇಳ್ತೇನೆ. ನೋಡಿ, ಕನ್ನಡ ರಾಜ್ಯೋತ್ಸವನ ನಾವು ಏನಕ್ಕೆ ಆಚರಣೆ ಮಾಡ್ತೇವೆ ಅನ್ನೋದನ್ನು ನೀವು ಬಹಳ ಮುಖ್ಯವಾದಂತಹ ವಿಷಯ ತಿಳ್ಕೋಬೇಕು. ನೋಡಿ, ಕನ್ನಡ ಅಂತಕ್ಕಂಥದ್ದು, ಕರ್ನಾಟಕ ಅಂತದ್ದು ಒಡೆದು ಹಂಚು ನೂರಾರು ಪಾಲಾಗೋಗ್ಬಿಟ್ಟಿದ್ದು. ಬ್ರಿಟಿಷರು ಏನು ಮಾಡ್ತಾ ಇದ್ರಪ್ಪ ಅಂದರೆ ಒಡೆದು ಆಳುವಂತಹ ನೀತಿ. ಎಲ್ಲೆಲ್ಲಿ ಒಗ್ಗಟ್ಟಿದೆ ಅದನ್ನೆಲ್ಲ ಹಾಳು ಮಾಡಿಬಿಡೋದು, ಒಡೆದಾಗ್ತಕ್ಕಂಥದ್ದು. ಅದೇ ಅವರ ಬ್ರಿಟಿಷರ ನೀತಿ. 1905ರಲ್ಲಿ ನೋಡಿ, ಏನು ನಮ್ಮ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡನ್ನು ಹುಯಿಗೋಳ್ ನಾರಾಯಣರವರು ಹೇಳಿದ್ರಲ್ವ, ಅಂತಹ ಒಂದು ಕನಸನ್ನು ಮೊದಲು ಕಾಣ್ತಾರೆ 1905ರಲ್ಲಿ. ತದನಂತರದಲ್ಲಿ 1915ರಲ್ಲಿ ವಿಶ್ವೇಶ್ವರಯ್ಯನವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ. ಅಂದಿನಿಂದ ಇವತ್ತಿನ ತನಕ ಕನ್ನಡದ ಪರವಾಗಿ ಅದು ಕೆಲಸ ಮಾಡ್ತಾ ಇದೆ ಅಲ್ವಾ? ಅದೇ ರೀತಿಯಾಗಿ ನೀವು ಇದೆಲ್ಲ ಸ್ವತಂತ್ರ ಪೂರ್ವದಲ್ಲಿ ಹೇಳ್ತಾ ಇರತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರು ಬಂದಂತಹ ಸಂದರ್ಭದಲ್ಲಿ ನಮ್ಮ ಹುಯಿಗೋಳ್ ನಾರಾಯಣರವರು ಬರೆದಂತಹ ಈ ಹಾಡನ್ನು ಹೇಳ್ತಾ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತೇಳಿ ಆಗ್ಲಿಂದ ಪ್ರಾರಂಭ ಮಾಡಿ ಸ್ವತಂತ್ರ ಸಿಕ್ಕ ನಂತರದಲ್ಲಿ 1964ರಲ್ಲಿ ಎಲ್ಲ ಏಕೀಕರಣವನ್ನು ಮಾಡಿ ನಮ್ಮ ಕರ್ನಾಟಕ ಅಂತ ಮಾಡಿದ್ರು. ಆಗ ಮೈಸೂರು ರಾಜ್ಯ ಅಂತ ಹೆಸರಿತ್ತು. ತದನಂತರದಲ್ಲಿ 1973ರಲ್ಲಿ ಮರುನಾಮಕರಣವನ್ನು ಮಾಡಿ ಕರ್ನಾಟಕ ಅಂತ ಮಾಡಿದ್ರು ಅಲ್ವಾ? ಎಷ್ಟು ಜನರ ಹೋರಾಟ ಇದೆ, ಸ್ವತಂತ್ರಕ್ಕೆ ಎಷ್ಟು ಹೋರಾಡಿದ್ರು ಅಷ್ಟೇ ಹೋರಾಟ ಈ ಕನ್ನಡವನ್ನು ಒಗ್ಗೂಡಿಸ್ಲಿಕ್ಕೆ, ಕನ್ನಡ ಪ್ರಾಂತ್ಯಗಳನ್ನು ಒಗ್ಗೂಡಿಸ್ಲಿಕ್ಕೆ, ಕನ್ನಡ ಮನಸ್ಸುಗಳನ್ನು ಒಗ್ಗೂಡಿಸ್ಲಿಕ್ಕೆ ಕೆಲಸ ನಡೆದಿದೆ. ಇದರಿಂದ ನಾವು ಕನ್ನಡ ರಾಜ್ಯೋತ್ಸವ ಅಂತ ಹೆಮ್ಮೆಯಿಂದ ಆಚರಣೆ ಮಾಡ್ತೇವೆ.